ಇಲ್ಲಿವರೆಗೆ ಅಂದ್ರೆ ಫೆಬ್ರವರಿ ಎಂಡ್ವರೆಗೆ 1,21,598 ಕೋಟಿ 1,21,598 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. ಓನ್ಲಿ ಆನ್ 5 ಗ್ಯಾರಂಟೀಸ್. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತೆ ಯುವ ನಿಧಿ, ಈ 5 ಯೋಜನೆಗಳ ಮೇಲೆ ಫೆಬ್ರವರಿ ಎಂಡ್ವರೆಗೆ 1,21,598 ಕೋಟಿ ಖರ್ಚು ಮಾಡಿದ್ವಿ. ಅಂದ್ರೆ ನಾವು ಜನತೆಗೆ ಕೊಟ್ಟಿದ್ದಂತ ಭರವಸೆಗಳನ್ನ ಈಡೇರಿಸತಕ್ಕಂತ ಪ್ರಯತ್ನವನ್ನೂ ಮಾಡಿದ್ದೀವಿ. ಆಮೇಲೆ ವಿತ್ತೀಯ ಶಿಸ್ತನ್ನು ಪಾಲನೆ ಮಾಡಿದ್ದೀವಿ. ಮುಂದಿನ ವರ್ಷ ಮುಂದಿನ 26-27 ವರ್ಷಕ್ಕೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಮಾನದಂಡಗಳೇನಪ್ಪ ಇದೆ ಅಂತಂದ್ರೆ 2002ರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪಾಸ್ ಆಯಿತು, ಕೇಂದ್ರದಲ್ಲಿ ಮತ್ತು ರಾಜ್ಯಗಳಲ್ಲಿ ಪಾಸ್ ಆಯಿತು. ಅದರ ಪ್ರಕಾರ ಬಹಳ ಪ್ರಮುಖವಾಗಿ 3 ಮಾನದಂಡಗಳಿದಾವೆ. ಫಿಸ್ಕಲ್ ಡಿಫಿಸಿಟ್ GDPಯ 3% ಒಳಗಡೆ ಇರಬೇಕು. ಫಿಸ್ಕಲ್ ಡಿಫಿಸಿಟ್ GDPಯ 3% ಒಳಗಡೆ ಇರಬೇಕು. ಮತ್ತೆ ನಮ್ದು ಟೋಟಲ್ ಲಿಯಾಬಿಲಿಟಿ shall not cross 25% of the GDP. ಇದು ಬಹಳ ಇಂಪಾರ್ಟೆಂಟ್. ಒಂದು ಫಿಸ್ಕಲ್ ಡಿಫಿಸಿಟ್ GDPಯ 3% ಒಳಗಡೆ ಇರಬೇಕು. ಆಮೇಲೆ ಟೋಟಲ್ ಲಿಯಾಬಿಲಿಟಿ GDPಯ 25% ಒಳಗಡೆ ಇರಬೇಕು. ನಮ್ದು GDP ಮುಂದಿನ ವರ್ಷಕ್ಕೆ 33,05,055 ಕೋಟಿ. 33,05,500. 33,05,500 ಗೊತ್ತಾಯ್ತಲ್ಲ. ಅದರಲ್ಲಿ ನಮ್ಮ ಸಾಲ ಎಷ್ಟಾಗುತ್ತೆ ಮುಂದಿನ ವರ್ಷಕ್ಕೆ? 8,24,000 ಆಗುತ್ತೆ. ವಿ ಆರ್ ವಿತಿನ್ ದಿ 14,000 ಇಲ್ಲಿ 24 ಅಂತ ಇದೆಯಲ್ಲ, ಸರಿ ಇಲ್ವಾ? 824 ಹಾಕಿದ್ದಾರೆ. ನಾನು ಬಜೆಟ್ ಪುಸ್ತಕದಲ್ಲಿ ಓದಿದ್ದು 24. 824,389. ಇಲ್ಲಪ್ಪ, ನಾನು ಬಜೆಟ್ ನಲ್ಲಿ ಪುಸ್ತಕದಲ್ಲಿ ಓದಿದ್ದು ಕೂಡ
I mean 8,24,000. ಅದೇ ನಾನು ಅದನ್ನೇ ಹೇಳಿದ್ದು. ನಾನು ಜ್ಞಾಪಕ ಶಕ್ತಿ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. 824, 389 correct. Not 814, 824. 8,24,000 ಚಿಲ್ಲರೆ ಬರ್ತದೆ. Correct, sir. 389 8,24,389. This is the percent. ಅದು ಎಷ್ಟು ಪರ್ಸೆಂಟ್ ಆಗುತ್ತಪ್ಪ ಅಂತಂದ್ರೆ 24.94%. 24.94%. GDP ಐ ಮೀನ್ ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಅಂತಂದ್ರೆ 3% ಒಳಗಡೆ ಅಂತಂದ್ರೆ 2.95. ಸೊ ವಿ ಆರ್ ವಿತ್ ಇನ್ ದಿ Limit. ಲಿಮಿಟ್ ಅಲ್ವಾ? ಆ? ನೀವು ಪೇಪರ್ನಲ್ಲೆಲ್ಲ ಬರೀತೀರ ಸಾಲ ಮಾಡ್ಬಿಟ್ಟಿದ್ದಾರೆ. This is one important. ಆ? 23, 24, 4 ವರ್ಷ we maintain the peace. ಆಮೇಲೆ ಈ ಸಾರಿ ಅಧಿಕಾರಕ್ಕೆ ಬಂದ್ಮೇಲೆ 23, 24, 24, 25, 25, 26 3 ವರ್ಷನೂ ಕೂಡ 26, 27. ವಿತ್ ಇನ್ ದಿ ಲಿಮಿಟ್ಸ್ ಓನ್ಲಿ. ಆ ಪ್ಯಾರಾಮೀಟರ್ಗಳಿದಾವಲ್ಲ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗಿ. ಆದ್ರೆ ಫಿಸ್ಕಲ್ ಐ ಮೀನ್ ರೆವಿನ್ಯೂ ಡಿಫಿಸಿಟ್ ಇರಬೇಕು. ಸಾರಿ, ರೆವಿನ್ಯೂ ಸರ್ಪ್ಲಸ್ ಇರಬೇಕು. ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಹೋದ ವರ್ಷ 19,000 ಕೋಟಿ ಎಷ್ಟಿತ್ತು ರೆವಿನ್ಯೂ ಡಿಫಿಸಿಟ್. ಆಮೇಲೆ ರಿವೈಸ್ಡ್ ಎಸ್ಟಿಮೇಟ್ ನಲ್ಲಿ 25,000 ಕೋಟಿ ಆಯಿತು. ಈ ವರ್ಷ ಮುಂದಿನ ವರ್ಷ 26, 27ಕ್ಕೆ 22,000 ಕೋಟಿ ಆಗುತ್ತೆ. ನನಗೆ ಕಾನ್ಫಿಡೆನ್ಸ್ ಇದೆ ಈ ಸಾರಿ ಇದು ಇಲ್ಲದೆ ಹೋಗಿದ್ರೆ ಡಿಫಿಸಿಟ್ ಆಗ್ತಾನೆ ಇರ್ಲಿಲ್ಲ. ನಮಗೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಟ್ಬಿಟ್ಟಿದ್ರೆ 10,000 ಕೋಟಿ ಕೋತ ಆಗದೆ ಹೋಗಿದ್ರೆ, ಅವರಿಂದ GST ಇಂದ ಕೋತ ಆಗದೆ ಹೋಗಿದ್ರೆ, ಆಮೇಲೆ ಇದರಲ್ಲಿ JJM ಅಲ್ಲ, ಜಲ್ ಜೀವನ್ ಮಿಷನ್ ನಲ್ಲಿ ಒಟ್ಟು 69,000 ಕೋಟಿ ಪ್ರಾಜೆಕ್ಟ್ ಕಾಸ್ಟ್. ಅದು 50-50 ಆಗ್ಬೇಕು. ಅವರು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ 30,000 ಚಿಲ್ಲರೆ ಕೋಟಿ ಕೊಡ್ಬೇಕಾಗಿತ್ತು. 69,000ದಲ್ಲಿ ಎಷ್ಟು 50-50 Around 34,000. ಸುಮಾರು 34,000-35,000 ಕೊಡ್ಬೇಕಾಗಿತ್ತು. ಅವ್ರು ಕೊಟ್ಟಿರೋದೇ ಇಲ್ಲಿವರೆಗೆ 11,000 ಚಿಲ್ಲರೆ. ನಾವು ಸುಮಾರು 37,000 ಕೋಟಿ ಖರ್ಚು ಮಾಡ್ಬಿಟ್ಟಿದೀವಿ ನಮ್ಮ ಸ್ಟೇಟು.